ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಕರ್ತನ ಅತಿಪವಿತ್ರವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. 2024 ಇಸುವೆ ಜೂನ್ ತಿಂಗಳು 20ನೇ ತಾರೀಕು ಗುರುವಾರ ಬೆಳಗ್ಗೆ ಕರ್ತನ ಪವಿತ್ರವಾದ ಪಾದ ಸಮ್ಮುಖದಲ್ಲಿ ನಾವೆಲ್ಲವരും ಕೂಡಿ ಬಂದು ಕರ್ತನನ್ನು ಸ್ತುತಿಸಿ ಕೊಂಡಾಡುವುದಕ್ಕಾಗಿ ದೇವರು ನಮ್ಮ ಜೀವಮಾನದಲ್ಲಿ ಕೊಟ್ಟ ಒಳ್ಳೆಯ ಅವಕಾಶಕ್ಕಾಗಿ ದೇವರನ್ನು ಸ್ತುತಿಸುತ್ತೇನೆ, ಕೊಂಡಾಡುತ್ತೇನೆ. ಕರ್ತರು ಒಂದೊಂದು ದಿನರಾತ್ರಗಳು ನಮ್ಮನ್ನು ಆತನ ರೆಕ್ಕೆಯ ಮರೆಯಲ್ಲಿ ಮರೆಮಾಡಿ ಕಾಯ್ದು ಕಾಪಾಡ್ತಾ ಇದ್ದಾರೆ. ಆತನ ಕರುಣೆಯಿಂದ ನಮ್ಮನ್ನು ಕರವಿಡಿದು ನಡೆಸುತ್ತಾ ಇದ್ದಾರೆ. ಆತನ ಕರುಣೆಯು ಶಾಶ್ವತವಾಗಿ ಇರುವುದು. ಆತನೇ ನಾವು ಬೆಳಗ್ಗೆ ಜಾವದಲ್ಲಿ ತನು ಮನದಿಂದ ಸ್ತುತಿಸಿ ಕೊಂಡಾಡೋಣ. ಆತನ ಪ್ರೀತಿ ಕರುಣೆ ದಯೆಗಳಕ್ಕಾಗಿ ಆತನೇ ಸ್ತುತಿಸೋಣ. ಆತನು ನಮಗಾಗಿ ಒದಗಿಸಿರುವ ಎಲ್ಲ ಉಪಕಾರಗಳನ್ನು ನೆನೆಸಿಕೊಂಡು ಸ್ತೋತ್ರ 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 ಹೇಳುವ. ಸ್ತೋತ್ರ ಯೇಸುವೆ, ಸ್ತೋತ್ರ ಯೇಸುವೆ, ಸ್ತೋತ್ರ. 146ನೇ ಕೀರ್ತನದಲ್ಲಿ ಈ ಪ್ರಕಾರವಾಗಿ ಬರೆದಿದ್ದಾರೆ: ಯಾಗುವಿಗೆ ಸ್ತೋತ್ರ. ನನ್ನ ಮನವೇ ಯೆಹೋವನನ್ನು ಸ್ತುತಿಸು. ಪ್ರಾಣವಿರುವವರೆಗೂ ಯೆಹೋವನನ್ನು ಸ್ತುತಿಸುವೆನು. ಜೀವಮಾನವೆಲ್ಲ ನನ್ನ ದೇವರನ್ನು ಕೊಂಡಾಡುವೆನು. ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡುವ ನಮ್ಮ ತಂದೆಯಾಗಿರುವ ದೇವರೇ, ಕರ್ತನೆ, ಆಶೀರ್ವದಿಸಲ್ಪಟ್ಟಿರುವ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಕರ್ತನ ಪವಿತ್ರವಾದ ಪಾದ ಸಮ್ಮುಖದಲ್ಲಿ ನಾವೆಲ್ಲವರೂ ಕೂಡಿ ಬಂದು ಕರ್ತನೆ ಸ್ತುತಿಸಿ ಕೊಂಡಾಡುವುದಕ್ಕಾಗಿ ದೇವರು ನಮ್ಮ ಜೀವಮಾನದಲ್ಲಿ ಕೊಟ್ಟ ಒಳ್ಳೆಯ ಅವಕಾಶಕ್ಕಾಗಿ ದೇವರನ್ನು ಸ್ತುತಿಸುತ್ತೇನೆ. ಕರ್ತಾವೇ, ನೀವು ನಮ್ಮನ್ನು ನಡೆಸುವ ಎಲ್ಲ ಕೃಪೆಗಳಕ್ಕಾಗಿಯೂ ಸ್ತೋತ್ರ, ಎಲ್ಲ ದಯಕ್ಕಾಗಿಯೂ ಸ್ತೋತ್ರ. ನಿಮ್ಮ ಕರದಲ್ಲಿ ನಮ್ಮನ್ನು ಸಂಪೂರ್ಣವಾಗಿ ತಗ್ಗಿಸಿ ಒಪ್ಪಿಸಿಕೊಡ್ತೇನೆ. ಕರ್ತಾವೇ ರಾಜ, ಈ ದಿನವೂ ನಿಮ್ಮ ದಯೆಯಿಂದ ನಮ್ಮನ್ನು ತುಂಬಿಸಿ ನಡೆಸು. ಯೇಸುವಿನ ನಾಮದಲ್ಲಿ ಇವತ್ತು ಆಮೇನ್. ಕುಟುಂಬಗಳು ಆಶೀರ್ವಾದ ಹೊಂದಿಕೊಳ್ಳುವಂತೆ, ರೋಗ ಶಕ್ತಿಗಳು ಬಿಟ್ಟು ಹೋಗುವಂತೆ, ಕೆಲಸ ಜಾಗದಲ್ಲಿ ಸಮಾಧಾನ ಉಂಟಾಗುವಂತೆ, ಯೇಸುವಿನ ನಾಮದಲ್ಲಿ ಎಲ್ಲ ಒಳ್ಳೆಯತನಗಳಿಂದ ಆಮೇನ್ ತುಂಬಲ್ಪಡುವಂತೆ ನಾವು ಪ್ರಾರ್ಥನೆ ಮಾಡೋಣ. ಯೆಹೋವಾ ಒಳ್ಳೆಯವರು, ಆತನ ದಯೆಯು ಶಾಶ್ವತವಾಗಿರುವುದು. ಹೌದು ಪ್ರಿಯರೇ, ಫೈನಾನ್ಷಿಯಲ್ ಕ್ರೈಸಿಸ್ಗಳು, ಸಾಲಭಾರಗಳು ನೀಗಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಆಮೇಲೆ ನೀವು ಸೇರಿ ಪ್ರಾರ್ಥನೆ ಮಾಡಿ, ಅದ್ಭುತಕರವಾದ ಬಿಡುಗಡೆಯು ಉಂಟಾಗುತ್ತದೆ. ಎಲ್ಲ ಹೊಟ್ಟೆ ನೋವುಗಳು ಯೇಸುವಿನ ನಾಮದಲ್ಲಿ ಸೌಖ್ಯವಾಗಲಿ. ಅಂಡು ಕಾಯಿಲೆಗಳು ಸೌಖ್ಯವಾಗಲಿ. ಆಮೇಲೆ ಶರೀರದ ನೋವುಗಳು ಯೇಸುವಿನ ನಾಮದಲ್ಲಿ ಬಿಟ್ಟು ಹೋಗಲಿ. ಎಲ್ಲ ಜೀವನದ ಭಾರಗಳು ನೀಗಲಿ. ಆಮೇಲೆ ಪರಿಶುದ್ಧಾತ್ಮನು ಇವತ್ತು ಅದ್ಭುತಕರವಾದ ಕ್ರಿಯೆಗಳು ಮಾಡುತ್ತಾ ಇದೆ. ಕರ್ತನ ಸೇವೆಗಾಗಿ ಸಮರ್ಪಿಸದಾಗಿರುವವರನ್ನು ಬಲಪಡಿಸು. ಸೇವಾ ಜಾಗಗಳನ್ನು ಆಶೀರ್ವದಿಸು. ಜೀವನವನ್ನು ಉಂಟಾಗಲಿ. ಜನರು ಬಿಡುಗಡೆ ಹೊಂದಿಕೊಳ್ಳಲಿ. ಕರ್ತನೇ, ಕಣ್ಣೀರುಗಳು ಹೊರಸು. ಆಮೇಲೆ ಎಲ್ಲ ದುಃಖಗಳಿಂದ ಬಿಡಿಸು. ಅಸಮಾಧಾನದ ಶಕ್ತಿಗಳು ಯೇಸುವಿನ ನಾಮದಲ್ಲಿ ನೀಗಿ ಹೋಗುವಂತೆ ಪ್ರಾರ್ಥಿಸುತ್ತೇನೆ. ದುಷ್ಟ ಪಿಶಾಚಿನ ಕ್ರಿಯೆಗಳು ಲಯವಾಗಲಿ. ಮಾಟ ಮಂತ್ರ ಶಕ್ತಿಗಳು ಲಯವಾಗಲಿ. ಯೇಸುವಿನ ಅಧಿಕಾರ ಇರುವ ನಾಮದಲ್ಲಿ ಪರಿಪೂರ್ಣವಾದ ಬಿಡುಗಡೆಯು ಎಲ್ಲ ಕಡೆ ಉಂಟಾಗುವಂತೆ ನಾವು ಪ್ರಾರ್ಥಿಸುತ್ತೇನೆ. ಕರ್ತಾವೇ, ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಆಮೇನ್. ಪ್ರತ್ಯೇಕವಾಗಿ ನಾಳೆ ನಡೆಯುವ ಸಭಾರಾಧನೆಗಳನ್ನು ಆಶೀರ್ವಾದ ಮಾಡು. ದೇವರ ಕೃಪೆಯು ಇಳಿಯಲಿ. ಪರಿಶುದ್ಧಾತ್ಮನ ಚಲಿಸುವಿಕೆ ಉಂಟಾಗಲಿ. ಆಮೇಲೆ ಆತ್ಮೀಗ ಶಕ್ತಿ ವ್ಯಾಪರಿಸಲಿ. ಆಮೇಲೆ ಬಂಧನಗಳು ಮುರಿಯಲ್ಪಟ್ಟು ಆತ್ಮೀಗ ಸ್ವಾತಂತ್ರ್ಯವನ್ನು, ಸಮಾಧಾನವನ್ನು, ಸಂತೋಷವನ್ನು ಆಮೇಲೆ ತನ್ನ ಜನರ ಮಧ್ಯದಲ್ಲಿ ಉಂಟಾಗಲಿ. ಬಿಟ್ಟುಗಡೆಗಳು ಉಂಟಾಗಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತರ ಮುತ್ತು ನಾಮದಲ್ಲಿ ತಂದೆ. ಪ್ರಿಯರೇ, ಕರ್ತರು ನಮ್ಮೆಲ್ಲವರನ್ನು ಆಶೀರ್ವಾದ ಮಾಡಲಿ. ನಾಳೆ ಬೆಳಗ್ಗೆ ಇಂಡಿಯನ್ ಟೈಮ್ 8:15 ನಮ್ಮ ಸಭಾರಾಧನೆಗಳನ್ನು ಪ್ರಾರಂಭವಾಗುತ್ತದೆ. ಇವತ್ತಿನ ಚಿಂತಕ್ಕಾಗಿ ಜೂದನು ಬರೆದ ಪತ್ರಿಕೆ 1:21 ಒಂದೇ ಅಧಿಕಾರನೇ ಇರುವುದು. 21ನೇ ವಾಕ್ಯ: ನಿತ್ಯ ಜೀವಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕರುಣೆಯನ್ನು ಹೆದರು ನೋಡುತ್ತಾ
ನಿಮ್ಮನ್ನು ದೇವರ ಪ್ರೀತಿಯಲ್ಲಿ ಕಾಪಾಡಿಕೊಳ್ಳಿರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿದ್ದಾರೆ. ಪ್ರಿಯರೇ, ಆಮೇನ್. ಅದ್ಭುತಕರವಾದ ಒಂದು ಸೀಕ್ರೆಟು ಕರ್ತರು ನಮಗೆ ಹೇಳಿಕೊಡ್ತಾ ಇದ್ದಾರೆ. ನಾವು ನಮ್ಮ ವಿಶ್ವಾಸ ಜೀವನವನ್ನು, ನಂಬಿಕೆ ಬಾಳ್ಕೆಯನ್ನು ಕಾಯ್ದು ಕಾಪಾಡಬೇಕು. ಹೇಗೆ ಕಾಯ್ದು ಕಾಪಾಡುವುದು? ಈ ದುಷ್ಟ ಲೋಕದಲ್ಲಿ, ಈ ಪಾಪವು ತುಂಬಲ್ಪಟ್ಟ ಭೂಮಿಯಲ್ಲಿ, ಈ ಕಣ್ಣೀರು, ಕಷ್ಟವು, ಗೋಳಾಟವು ತುಂಬಲ್ಪಟ್ಟ ಭೂಮಿಯಲ್ಲಿ, ಅಸಮಾಧಾನವೂ ಇರುವ ಲೋಕದಲ್ಲಿ ಹೇಗೆ ನಮ್ಮನ್ನು ಕಾಯ್ದು ಕಾಪಾಡಬೇಕು ಅಂತ ಬರೆದಿರುವುದು. ದೇವರ ಪ್ರೀತಿಯಲ್ಲಿ ನಮ್ಮನ್ನು ಕಾಪಾಡಿಕೊಳ್ಳಬೇಕು. ದೇವರಿಗೆ ಸ್ತೋತ್ರವಾಗಲಿ. ದೇವರ ಪ್ರೀತಿಯಲ್ಲಿ ನಾವು ವಾಸಿಸಬೇಕು. ಅದನ್ನ ಒಳಗಡೆ ಇರಬೇಕು. ಪ್ರೀತಿಯ ಒಳಗಡೆ ನಾವು ಇರಬೇಕು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿದ್ದಾರೆ. ಬಾಕಿಯೂ ಹೇಳ್ತಾ ಇರುವುದು, ಈ ಲೋಕದಲ್ಲಿ ಇರುವ ಕಷ್ಟಗಳು, ಭಯಗಳು, ಅಸಮಾಧಾನಗಳು, ಹೋರಾಟಗಳು ಇದೆಲ್ಲ ನಮಗೆ ವಿರುದ್ಧವಾಗಿ ಬರುವಾಗ ಯೋಹನನು ಬರೆದ ಪತ್ರಿಕೆಯಲ್ಲಿ ಬರೆದಾರೆ, ಸಂಪೂರ್ಣ ಪ್ರೀತಿಯಲ್ಲಿ ಭಯವೇ ಇಲ್ಲ. ಪ್ರೀತಿಯು ಭಯವನ್ನು ತಳ್ಳಿ ಆಚೆ ಬಿಡ್ತಾರೆ. ನೋಡ್ರಿ, ಪ್ರೀತಿ ನಮ್ಮಲ್ಲಿ ಬರುವಾಗ ನಮ್ಮಲ್ಲಿ ಇರುವ ಭಯ ಹೊರಗೆ ಹೋಗುತ್ತದೆ. ಮರಣದ ಭಯ, ರೋಗದ ಭಯ, ಸಾಲದ ಭಯ, ಭವಿಷ್ಯತ್ತೇ ಕುರಿತಾಗಿರುವ ಭಯ, ಮನುಷ್ಯರ ಭಯ, ಕತ್ತಲೆಯ ಭಯ, ಎಲ್ಲ ಭಯದ ಸ್ಪಿರಿಟ್ಗಳು ಎಲ್ಲೋಗಿದ್ರೇಲೂ ಭಯ. ನಾಳೆ ಏನಾಗುತ್ತದೋ, ರಿಸಲ್ಟ್ ಏನಾಗುತ್ತದೋ, ಚೆಕಪ್ಪಿನ ಮೆಡಿಕಲ್ ರಿಪೋರ್ಟ್ ಏನಾಗುತ್ತದೋ, ಅವರು ಈಗ ಹೇಳಿದಾರಲ್ಲ, ಈ ರೀತಿಯಲ್ಲಿ ನಮ್ಮ ಹೃದಯದಲ್ಲಿ ದಿನಾಲು ಬರುವ ಭಯದಿಂದ ನಾವು ಬಹಳವಾಗಿ ಕುಂದಿದವರಾಗಿಯೂ, ಶರೀರವು ಕುಂದಿದವರಾಗಿಯೂ ನಾವು ಕಾಣಲ್ಪಡ್ತಾ ಇದೆ. ಮನಸ್ಸು ಒಡೆದೋಗಿದ್ದಾರೆ, ಶರೀರವು ಬೆಳಗಿನವಾಗಿಬಿಟ್ಟಿದೆ ಭಯದಿಂದ. ಭಯ ಬರುವಾಗ ಶರೀರದ ಶಕ್ತಿ ಪೂರ್ತಿ ಹೋಗುತ್ತದೆ, ಮನಸ್ಸು ಗಾಬರಿ ಪಡುತ್ತದೆ. ಅದು ಮೂಲಕವಾಗಿ ಹಲವಾರು ತೊಂದರೆಗಳು, ಕಾಯಿಲೆಗಳು, ದುಷ್ಟನ ಕ್ರಿಯೆಗಳು ಶರೀರದಲ್ಲಿ ಪ್ರಕಟವಾಗುತ್ತದೆ. ಆದರೆ ಕರ್ತನು ಹೇಳ್ತಾ ಇದ್ದಾರೆ, ನಾವು ದೇವರ ಪ್ರೀತಿಯಿಂದ, ಪವಿತ್ರಾತ್ಮ ಕೊಡುವ ದೇವರ ಪ್ರೀತಿಯಿಂದ ನಮ್ಮನ್ನು ತುಂಬಿಸಿದರೆ ಭಯವು ನಮ್ಮ ಒಳಗಡೆಯಿಂದ ಹೊರಗೆ ತಳ್ಳಲ್ಪಟ್ಟು ಹೋಗುತ್ತದೆ. ಒಂದು ಕತ್ತಲೆಯ ರೂಮಲ್ಲಿ ಒಂದು ಬೆಳಕು ತಗೊಂಡು ಬಂದರೆ ಆ ಬೆಳಕಿನ ಪ್ರಕಾಶದಲ್ಲಿ ಕತ್ತಲೆ ಹೊರಗೆ ಹೋಗುವಂತೆ ದೇವರ ಪ್ರೀತಿ ನಮ್ಮಲ್ಲಿ ಬರುವಾಗ ನಮ್ಮ ಒಳಗಡೆ ಇರುವ ಭಯದ ಆವಿಗಳು ಆಟೋಮ್ಯಾಟಿಕ್ ಹೊರಗೆ ಹೋಗುತ್ತದೆ. ದೇವರ ಸ್ತೋತ್ರವಾಗಲಿ. ಈ ರೀತಿಯಲ್ಲಿ ನಾವು ದೇವರ ಪ್ರೀತಿಯನ್ನು ತುಂಬಲ್ಪಟ್ಟವರಾಗಿಯೂ ದೇವರ ಪ್ರೀತಿಯಲ್ಲಿ ವಸಿಸುವರಾಗಿಯೂ ನಾವು ಇರಬೇಕು. ದೇವರ ಪ್ರೀತಿಯಲ್ಲಿ ನಾವು ನಮ್ಮನ್ನು ಕಾಯ್ದು ಕಾಪಾಡಬೇಕು. ಈ ಲೋಕವು ಅಸಮಾಧಾನ ಕೊಡುವ ಆ ಲೋಕ, ಪ್ರೀತಿ ಇಲ್ಲದಿರುವ ಲೋಕ, ಈ ರೀತಿಯಲ್ಲಿ ಇರುವ ಮನುಷ್ಯರ ಮಧ್ಯದಲ್ಲಿ ನಮ್ಮನ್ನು ಪ್ರೀತಿಯಲ್ಲಿ ನಾವು ಮುಚ್ಚುಮರ ಮಾಡಿಕೊಂಡು ಪ್ರೀತಿಯಲ್ಲಿ ನಾವು ವಾಸಿಸಬೇಕು. ನಮ್ಮಲ್ಲಿ ಪ್ರೀತಿ ಉಂಟಾಗಲಿ. ನಾವು ದೇವರ ಪ್ರೀತಿಯಲ್ಲಿ ನಮ್ಮನ್ನು ಒಪ್ಪಿಸಿಬಿಡೋಣ. ಕರ್ತಾವೇ, ನನ್ನ ಹೃದಯದಲ್ಲಿ ನಿನ್ನ ಪ್ರೀತಿ ಉಂಟಾಗಲಿ. ಎಲ್ಲವரையும் ಪ್ರೀತಿಸುವ ದೇವರ ಪ್ರೀತಿ, ಆ ಭಯವು ಹೊರಗೆ ಬಿಡುವ ದೇವರ ಪ್ರೀತಿ, ಆ ಪ್ರೀತಿಯಿಂದ ನನ್ನನ್ನು ತುಂಬಿಸು ಎಂಬುದಾಗಿ ನಾವು ನಮ್ಮನ್ನು ಸಮರ್ಪಿಸೋಣ. ನಾವು ನೋಡಿದಲ್ಲಿ ದೊಡ್ಡ ಪ್ರೀತಿ ಕಲ್ವಾರಿ ಶಿಲುಬೆಯಲ್ಲಿ ಯೇಸು ಕೊಟ್ಟ ಪ್ರೀತಿಯಾಗಿದ್ದರು. ತಂದೆಯಾಗಿರುವ ದೇವರು ತಂದ ಮಗನನ್ನು ಕೊಡುವಾಗ ತಂದೆಯಾದ ಪ್ರೀತಿಯು ನಮಗೆ ಗೊತ್ತಾಯಿತು. ತನ್ನ ಮಗನು
ಕಲ್ವಾರಿ ಶಿಲುವೆಯಲ್ಲಿ ಅತಿಕ್ರೂರವಾದ ಕಷ್ಟಗಳು ಸಹಿಸಿ ಸಾಯ್ತಾರೆ ಎಂಬುದಾಗಿ ಗೊತ್ತಾಗ್ಬಿಟ್ಟು ಕೂಡಿ ಪಾವಿಗಳಾದ ನಮ್ಮನ್ನು ರಕ್ಷಿಸುವುದಕ್ಕಾಗಿ ಸ್ವಂತ ಮಗನೇ ಕೊಟ್ಟ ತಂದೆಯ ಪ್ರೀತಿ, ಸ್ವಂತ ಜೀವವು ಪ್ರಾಣ ಕೊಟ್ಟ ಪುತ್ರನ ಪ್ರೀತಿ, ನಮ್ಮಲ್ಲಿ ತುಂಬಲ್ಪಡುವ ಪವಿತ್ರಾತ್ಮನ ಪ್ರೀತಿ ಇದರಲ್ಲಿ ನಾವು ತುಂಬೋಣ. ಈ ವಾಕ್ಯದಿಂದ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ, ನಮ್ಮನ್ನು ಬಲಪಡಿಸಲಿ. ನಾವು ಒಂದು ಗುರಿತಾಗುತ್ತದೆ, ಒಂದು ಅದ್ಭುತವಾಗುತ್ತದೆ, ಒಂದು ಆಮೇನ್ ಎಲ್ಲರಿಗೂ ಒಂದು ಭಯವಾಗುತ್ತದೆ. ಆಮೇನ್. ವಿ ಆರ್ ಬ್ಲೆಸ್ಡ್, ವಿ ಆರ್ ರಿಯಲಿ ಬ್ಲೆಸ್ಡ್, ವಿ ಆರ್ permanently blessed and highly favored. May God bless you.